ನಮ್ಮ ಹಿಂದಿನ ಎಪಿಸೋಡಲ್ಲಿ ನೀವು ದೈವಾರಾಧನೆ ಮತ್ತು ಭೂತಾರಾಧನೆ, ದೈವ ಮತ್ತು ಭೂತ ಇದೆರಡು ಹೇಗೆ ಬೇರೆ ಬೇರೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಟ್ಟಿದ್ರಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಎಷ್ಟೋ ಕಡೆ ಇದೆರಡು ಒಂದೇ, ಇದೆರಡಕ್ಕೂ ಬೇರೆ ವ್ಯತ್ಯಾಸನೇ ಇಲ್ಲ ಅಂತ ಒಂದು ವಿಡಿಯೋಗಳು, ಇನ್ಫಾರ್ಮೇಶನ್ಗಳು ಬರ್ತಾ ಇದೆ. ಈಗ ಮತ್ತೆ ನಮ್ಮ ವ್ಯೂವರ್ಸ್ಗೋಸ್ಕರ ದೈವ ಮತ್ತೆ ಭೂತ ಒಂದೇನಾ ಅಥವಾ ಬೇರೆ ಬೇರೆನಾ? ಸರಳವಾಗಿ ಹೇಳೋದಂತಿದ್ರೆ ಹುಲಿ ಮತ್ತು ಬೆಕ್ಕು ಒಂದೇನಾ ಅಂತ ಕೇಳಿದಾಗ ಆಯ್ತಾ. ಶಬ್ದಗಳನ್ನ ಬಳಸುವಂಥದ್ದು ವಾಡಿಕೆಯಿಂದ ಬಂದ ತಕ್ಷಣ ವಾಡಿಕೆ ಶಬ್ದಗಳು ಅದು ಗಟ್ಟಿ ಅದೇಯಾ ಹೇಳಲಿಕ್ಕಾಗುದಿಲ್ಲ. ನಮಗೊಂದು ಕೆಲವು ಕ್ಷೇತ್ರಗಳಿಗೆ ಹೆಸರುಗಳಿದ್ದಾವೆ, ಆ ಹೆಸರುಗಳು ಅದೇನ ಕೇಳಿದ್ರೆ ಮೂಲತಃವಾಗಿ ಅದೇ ಹೆಸರಲ್ಲ. ಈಗ ಎಚ್ಕಲ್ ಅಂತ ಕರಿತಿದ್ದೇವೆ ಒಂದು ಊರನ್ನ, ಇಲ್ಲಪ್ಪ ತುಂಬ ವರ್ಷದಿಂದ ಹೇಳ್ತಾ ಇದ್ದೇವೆ, 100 ವರ್ಷಗಳು ದಾಟಿತು ನಾವು ಎಚ್ಕಲ್ ಅಂತ ಕರಿತಾ ಇದ್ದದ್ದು, ಅದು ಎಚ್ಕಲ್ಲೇನಾ? ಅಲ್ಲ, ಅದು ಪೂಪಾಡಿ ಕಲ್ಲು, ಅದು ಹೂ ಹಾಕುವ ಕಲ್ಲು ಅಂತ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಯ್ತು. ಆಮೇಲೆ ಆಂಗ್ಲಕ್ಕಾಗೋ ಸುಲಭಕ್ಕೆ ಕಂಡಕ್ಟರ್ಗಳು ಎಚ್ಕಲ್ 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 ಅಂತ ಹೇಳಿದ್ರು. ಅದಕ್ಕಿದಕ್ಕೆ ವ್ಯತ್ಯಾಸ ಇಲ್ವಾ? ಇನ್ನೊಂದು ಬಿಕರ್ನಗಟ್ಟೆ ಅಂತ ಹೇಳ್ತೇವೆ. ಶತಶತಮಾನ ಕಾಲಗಳಿಂದ ಬಿಕರ್ನಗಟ್ಟೆ ಅಂತ ಹೇಳ್ತಾ ಬರ್ತಾ ಇದ್ದೇನೆ. ಕತ್ತಲ್ ಸರ್ಗೆ ತಲೆ ಸರಿ ಇಲ್ವಾ, ಅವ ಬಿಕ್ಕೂರು ನಾಯಗರ ಗಟ್ಟೆ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ದಾಖಲೆಗಳಲ್ಲಿ ಕೊಡ್ತೇನೆ. ಅದು ಬಿಕ್ಕೂರು ನಾಯಗರ ಗಟ್ಟೆನೆ, ಮುಂಚೆಯಿಂದ ಭೀಕರ ರಣಗಟ್ಟೆನೂ ಅಲ್ಲ, ಭೀಕರ ನ್ಯಾಯಗಟ್ಟೆನೂ ಅಲ್ಲ, ಬಿಕ್ಕೂರು ನಾಯಗರ ಗಟ್ಟೆ. ಆರ್ಧನಗಳಲ್ಲಿ ಇತಿಹಾಸ ಉಲ್ಲೇಖ ಇದೆ ಮತ್ತು ಅದಕ್ಕೆ ಸ್ಪಷ್ಟ ದಾಖಲೆಗಳಿದೆ. ನಾಯಿಗರ ಲೇನ್ ಇದೆ, ನಾಯಿಗರ ಮನೆ ಅಂತಿದೆ, ಅಲ್ಲಿ ದೈವಗಳ ಆರಾಧನೆ ಇದೆ. ಅದು ಹೇಳಿದ್ರೆ ಇದು ಒಂದೇ, ಅದು ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ. ಮತ್ತೆ ವಾಡಿಕೆಯಲ್ಲಿ ಬರ್ತಾ ಇದೆ, ಇದು ವಾಡಿಕೆಯಲ್ಲಿದೆ. ಈಗ ಬಿಕರ್ನಗಟ್ಟೆ ನಾವು ವಾಡಿಕೆಯನ್ನು ಹೇಳುದಾ ಸತ್ಯವನ್ನು ಹೇಳುದಾ? ವಾಡಿಕೆಯಲ್ಲಿ ಇದ್ದದನ್ನು ಬದಲಿಸಿ ಅಂತ ಹೇಳ್ಬಹುದಾ? ಹೇಳಿದ್ರೆ ತಪ್ಪುಂಟಾ? ಸ್ವಲ್ಪ ಬದಲಿಸಿ, ಮೂಲಕ್ಕೆ ಬನ್ನಿ ಅಂತ ಹೇಳಿದ್ರೆ ತಪ್ಪುಂಟಾ? ಹೇಳುವವರು ಹೇಳ್ಕೊಳ್ತಾರೆ, ಅದರ ಬಗ್ಗೆ ನಾನು ಹೇಳೋದಲ್ಲ. ಈಗ ದೈವಾರಾಧನೆ ಮತ್ತು ಭೂತಾರಾಧನೆ ಇದರ ಬಗ್ಗೆ ನಾನು ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಸರಿಯಾಗಿ ಜನರಿಗೆ ಮತ್ತೆ ಮನಂಬರುವ ಹಾಗೆ ಹೇಳುವುದಂತಿದ್ರೆ, ದೈವ ಅಂದ್ರೆ ಏನು? ತುಳುನಾಡಿನವರು ಯಾವುದನ್ನು ಆರಾಧಿಸಿಕೊಂಡು ಬರ್ತಾ ಇದ್ರು ಅದಕ್ಕೆ ಸ್ಪಷ್ಟವಾಗಿ ವೇದೋಕ್ತವಾದಂಥ ಒಂದು ವಾಕ್ಯಗಳೇನಿದ್ದಾವ, ಉಲ್ಲೇಖಗಳೇನಿದ್ದಾವೋ ಅದೇ ರೀತಿ ಜನಪದೋಕ್ತವಾದಂಥ ಶಬ್ದಗಳಿದ್ದಾವೆ. ನೈವಂ ಚೈದಂತಿ ಶಸ್ತ್ರಾನಿ ಅಂತ ಒಂದು ಮಾತಿದೆ ಅಲ್ವಾ? ಹೇಳ್ತಾರೆ ಶಸ್ತ್ರಗಳಿಂದ ಛೇದಿಸಲಾಗದೇ ಇರುವಂಥದ್ದು. ಅದೇ ತುಂಬಾ ಉದ್ದ ಇದೆ. ಅದನ್ನೇ ತುಳುವಲ್ಲಿದೆ. ಅಗ್ಗಿಡು ಕರಂಚಂದಿನವು, ಕತ್ತಿಡು ತೌರ್ಯಾವಂದಿನವು, ದೊಂಬುಡು ಉನುಂಗಂದಿನವು, ನೀರಿಡು ಬೊದುಳಂದಿನವು, ಗಾಳಿಡು ರಾವಂದಿನವು, ಆಜಂದಿನವು, ಮಾಜಂದಿನವು, ತೋಜಂದಿನವು, ಅಳತೆಗೆ ಎಕ್ಕಂದಿನವು, ಎಣಿಕೆಗೆ ತಿಕ್ಕಂದಿನವು, ದಾದನ ಒಂಜಿ ಸಗತಿಂಡು, ಐತ ಮಿತ್ತೆಂಗೆ ಬಗತಿಂಡು, ಐದು ದಾತರೆಂಗ್ಲೆ ಮುಗುತಿಂಡು. ಅದು ದೈವ. ಕಣ್ಣಿಗೆ ಕಾಣದೇ ಇರುವಂಥದ್ದು, ಅಳತೆಗೆ ಸಿಗದೇ ಇರುವಂಥದ್ದು, ಕತ್ತಿಯಲ್ಲಿ ಛೇದಿಸ್ಲಿಕ್ಕೆ ಆಗದೇ ಇರುವಂಥದ್ದು, ನೀರಲ್ಲಿ ಒದ್ದೆ ಆಗದೇ ಇರುವಂಥದ್ದು, ಗಾಳಿಯಲ್ಲಿ ಹಾರದೇ ಇರುವಂಥದ್ದು. ಇಂಥ ಒಂದು ಶಕ್ತಿ ಇದೆ, ಅದರ ಮೇಲೆ ನಮಗೆ ಭಕ್ತಿ ಇದೆ, ಅದರಿಂದ ನಮಗೆ ಮುಕ್ತಿ ಇದೆ ಅಂತ ನಂಬ್ಕೊಂಡು ಬಂದಿರುವವರು ತುಳುವರು. ಅದನ್ನ ಏನು ಅಂತ ಕರೆದ್ರು? ಜಗತ್ತಿನಲ್ಲಿ ಸತ್ಯಕ್ಕಿಂತ ದೊಡ್ಡ ಶಕ್ತಿ ಇಲ್ಲ ಅಂತ ನಮ್ಗೆ. ಸತ್ಯ, ನೀನು ಸತ್ಯ ಧರ್ಮದಲ್ಲಿ ಬದುಕಬೇಕು, ಸತ್ಯವಂತನಾಗಿರ್ಬೇಕು, ಸತ್ಯ ತುಯಿಲಕ್ಕೆಪ್ಪಡು, ಸತ್ಯ ಕಂಡಾಗಿರ್ಲಿ, ಸತ್ಯ ದೀಲಕ್ಕೆಪ್ಪಡು, ಸತ್ಯ ಇಟ್ಟಾಗಿರ್ಲಿ, ಸತ್ಯ ನಿನ್ನನ್ನು ನಡಪೋಣ, ನಿನ್ನನ್ನು ಸತ್ಯ ನಡೆಸ್ತದೆ, ಸತ್ಯ ನಿನ್ನನ್ನು ಕಾಪಾಡು, ಸತ್ಯ ನಿನ್ನನ್ನು ಕಾಯಲಿ, ರಕ್ಷಿಸ್ಲಿ. ಹೀಗೆ ಮಾಡ್ತಾ ಇದ್ದದ್ದು. ಮೊದಲೇ ಯಾವುದೇ ದೈವಕ್ಕೆ ಹೆಸರಿಲ್ಲ. ಆದರೆ ಒಂದಷ್ಟು ವರ್ಷಗಳಿಂದ ಇದನ್ನು ವಾಡಿಕೆಯಾಗಿ ಭೂತ 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 ಅಂತ ವಾಡಿಕೆಯಾಗಿ ಬಂದದ್ರಿಂದ ಎಲ್ಲರ ಬಾಯಲ್ಲಿ ಭೂತಾರಾಧನೆ ಅಂತ ಬಂದಿದೆ. ಉದಾಹರಣೆಗೆ ಹೇಳುವಂಥದ್ದು, ನಾವು ಕೆಲವೊಂದು ವಿಭಾಗಗಳಲ್ಲಿ ಒಂದು ನೋಡಿ, ದೇವರನ್ನ ಕರೆಯುವಂತ ಶಬ್ದಗಳನ್ನ ದೈವಗಳನ್ನ ಕರೆದ್ರೆ ಇವರು ಒಪ್ತಾರ? ಒಪ್ಲಿಕ್ಕಾಗತ್ತಾ? ಆಗೋದಿಲ್ಲ. ಮೊನ್ನೆ ಒಬ್ರು ಪ್ರಧಾನ ಒಂದು ಕ್ಷೇತ್ರದ ಅರ್ಚಕರು ಹೇಳ್ತಾರೆ, ಕಟೀಲು ಕ್ಷೇತ್ರದ ಅರ್ಚಕರು, ಆಯ್ತಾ, ಅವರೊಂದು ವೇದಿಕೆಯಲ್ಲಿ ಹೇಳ್ತಾರೆ, ದುರ್ಗೆಯನ್ನು ಭೂತ ಅಂತ ಕರಿತೇವೆ ಅಂತೇಳಿ. ದುರ್ಗೆಯನ್ನು, ಕಟೀಲಿನ ದುರ್ಗಾ ಪರಮೇಶ್ವರಿಯನ್ನು ಭೂತ ಅಂತ ಕರಿತೇವೆ, ಮಹಾವಿಷ್ಣುವನ್ನು ಭೂತ ಅಂತ ಕರೀತಾರೆ ಅಂತ ಹೇಳ್ತಾರೆ. ಸರಿ, ನಾನು ಒಪ್ಕೊಳ್ತೇನೆ. ಏಕೋ ವಿಷ್ಣು ಮಹದ್ಭೂತಂ
ಪ್ರಥಮ ಭೂತಾತ್ಮ ಅನೇಕಶಃ ತ್ರಿಲೋಕವ್ಯಾಪ್ಯ ಭೂತಾತ್ಮಂ ಒಂದೇ ವಿಶ್ವೋಗಮ್ಯಂ ಅಂತ ಹೇಳ್ತಾರೆ. ಸರಿ, ಎಲ್ಲಾದರೂ ದೇವಸ್ಥಾನಗಳಲ್ಲಿ ವಿಷ್ಣುಭೂತ ದೇವಸ್ಥಾನ, ಶಿವಭೂತ ದೇವಸ್ಥಾನ, ಕಟೀಲು ದುರ್ಗಾಭೂತ ದೇವಸ್ಥಾನ ಉಂಟಾ? ಇಲ್ಲಲ್ಲ. ಇಲ್ಲ. ಯಾಕೆ ಬರೆಯುವುದಿಲ್ಲ? ಅದು ಸರಿ ಅಂತಾದ್ರೆ ಬರಿಬೇಕಲ್ಲ. ಎಲ್ಲಾದ್ರೂ ಬ್ಯಾನರ್ ಅಲ್ಲಿ ಬರೀತಾರ ದುರ್ಗಾಭೂತದ ಜಾತ್ರೋತ್ಸವಕ್ಕೆ ಸ್ವಾಗತ, ಏನಾದ್ರೂ ಬರೀತಾರ? ಇಲ್ಲ. ಈಗ ಪಂಚಭೂತಾತ್ಮಕವಾದಂತ ಶರೀರ, ಪಂಚಭೂತಾತ್ಮಕದ ಪ್ರಪಂಚ. ಸರಿ, ಭೂತ ಅಂತ ಶಬ್ದ ಇದೆ. ಅಗ್ನಿ, ವಾಯು, ಪೃಥ್ವಿ, ಆಪ್, ತೇಜ ಅಲ್ವಾ? ಇದೆ. ಎಲ್ಲಾದ್ರೂ ಹವಿಸ್ಸು ಕೊಡುವಾಗ ಅಗ್ನಯೇ ಸ್ವಾಹ, ಅಗ್ನಯೇ ಇದನ್ನ ಮಮ ಅಂತ ಹೇಳ್ತಾರೆ ಅಲ್ವಾ? ಇದು ನನ್ನದಲ್ಲಿ, ಇದು ನಿನಗೆ ಅಂತ. ಅಗ್ನಿಭೂತಾಯ ಸ್ವಾಹ, ಅಗ್ನಿಭೂತ ಇದನ್ನ ಮಮ ಅಂತ ಹೇಳ್ತಾರ. ವಾಯುಭೂತಾಯ ಸ್ವಾಹ, ವಾಯುಭೂತ ಇದನ್ನ ಮಮ ಅಂತ ಹೇಳ್ತಾರ? ಇಲ್ಲ. ಯಾಕಂತ ಹೇಳಿದ್ರೆ ಭೂತ ಅನ್ನುವಂಥ ಶಬ್ದ ಇದ್ರೂ ಅದನ್ನ ಬಳಕೆ ಮಾಡೋಕ್ಕೆ ಬೇಡ ಇವರಿಗೆ. ಯಾಕೆ? ಯಾಕಂದ್ರೆ ಅದು ಇನ್ನೊಂದು ಶಬ್ದವನ್ನು ಧ್ವನಿಸ್ತದೆ, ಇನ್ನೊಂದು ಅರ್ಥವನ್ನ ಧ್ವನಿಸ್ತದೆ. ಭೂತ ಅನ್ನುವಂಥದ್ದು ಇದದ ಇನ್ನೊಂದು ಅರ್ಥ ಯಾವುದು? ನೆಗೆಟಿವ್ ಅನ್ನು ಧ್ವನಿಸ್ತದೆ, ಋಣಾತ್ಮಕವಾದ ಧ್ವನಿಸ. ಆದ್ರಿಂದ ಬೇಡ ಅಲ್ವಾ? ನಾವು ಕೂಡ ಹೇಳುವಂಥದ್ದು ಋಣಾತ್ಮಕವಾದ ಧ್ವನಿಸ್ತದೆ, ಆದ್ರಿಂದ ನಮ್ಗೆ ಅದು ಬೇಡ. ಹಿಂದಿನವರು ಮಾಡ್ಕೊಂಡು ಬಂದಿದ್ದಾರೆ, ಮಾಡ್ಕೊಂಡು ಬರ್ಲಿಯಪ್ಪ. ತುಂಬಾ ಬದಲಾವಣೆ ಆಗ್ತಾ ಇದೆ, ತುಂಬಾ ಬದಲಾವಣೆ ಆಗ್ತಿದೆ. ಮೊದಲೆಲ್ಲ ದೈವಾರಾಧನೆಯಲ್ಲಿ ಇದ್ದದ್ದು ಈಗ ನಡೀತಾ ಇದೆಯಾ? ಇಲ್ಲ. ಎಷ್ಟು ಬದಲಾವಣೆ ಆಗಿದೆ? ಬದಲಾವಣೆ ಯಾವುದು ಅನುಕೂಲಕರವಾಗಿರ್ತದೋ ಅದರ ಬದಲಾವಣೆ ಆಗ್ಬೇಕು, ಯಾವುದು ಅನುಕೂಲಕರ ಅಲ್ಲವೋ ಅದರ ಬದಲಾವಣೆ ಆಗಬಾರ್ದು. ಅಂದ್ರೆ ದೈವಾರಾಧನೆಯ ಮೂಲ ಸೊಗಡಿಗೆ ಧಕ್ಕೆಯಾಗದೆ ಬದಲಾವಣೆ ಆದರೆ ಅದು ಒಳ್ಳೆಯದು. ದೈವಾರಾಧನೆಯ ಮೂಲ ಸೊಗಡನ್ನೇ ನಾಶ ಮಾಡಿ ಬದಲಾವಣೆ ಮಾಡಿದ್ರೆ ಅಪರಾಧ ಆಗುತ್ತೆ, ಅದು ಆಗಬಾರ್ದು. ನಾನು ಮೊದಲು ಭೂತಾರಾಧನೆ ಅನ್ನೋದಕ್ಕೆ ಅರ್ಥ ಇಲ್ಲದೆ ಇದ್ದಾದ್ರೆ, ಅಲ್ಲ ಅದಕ್ಕೆ ಒಂದು ಕಾರಣ ಇಲ್ಲದೆ ಇದ್ರೆ ಬದಲಾವಣೆ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಅದಕ್ಕೆ ಸ್ಪಷ್ಟ ಉಂಟಲ್ಲ ಭೂತ ಅಂತ ಹೇಳಿದ್ರೆ ಏನು ಅಂತೇಳಿ. ತುಳುನಾಡಿನ ಭೂತಾರಾಧನೆ ಏನು ಅಂತ ಹೇಳು. ನಾನು ವೈದಿಕರ ಭೂತವನ್ನು ಹೇಳ್ತಾ ಇಲ್ಲ. ಅಂದ್ರೆ ವೈದಿಕ ಅಂತೇಳಿ ನಮಗೆ ಶ್ರೇಷ್ಠವಾದಂಥ ಭಯಭಕ್ತಿ ಇದೆ. ಆದರೆ ನಾವು ನಿತ್ಯ ದೇವರ ನಾಮಸ್ಮರಣೆ ಮಾಡುವವರು. ಹಾಗಲ್ಲ, ಇದನ್ನ ಮಿಳಿತಗೊಳಿಸುವುದಲ್ಲ ಅಂತೇಳಿ. ಎಲ್ಲಿ ಮಿಳಿತಗೊಳಿಸುವ ಅಲ್ಲಿಗೊಳಿಸು, ಅದನ್ನು ಹೇಳುವುದಿಲ್ಲ. ನಾವು ತುಳುನಾಡಿನ ಭೂತಾರಾಧನೆ ಅಂದರೆ ಏನು, ಅದಕ್ಕೆ ಒಂದು ಸ್ಪಷ್ಟ ಉಲ್ಲೇಖ ಇದೆ ಅಲ್ವಾ? ನಾನು ಹೇಳಿದ್ದೆ, ನಮ್ಮ ಇದರಲ್ಲಿ ಹೇಳಿದ್ದೇನೆ ಇಲ್ಲೋ ಗೊತ್ತಿಲ್ಲ ನನಗೆ. ಒಬ್ಬ ವ್ಯಕ್ತಿ ತೀರ್ಕೊಳ್ತಾನೆ, ಹೇಳಿದ್ರಿ, ಆತ ಆಸೆಯಿಂದ ತೀರ್ಕೊಳ್ತಾನೆ. ಯಾವ ಆಸೆ? ನನಗೆ ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಬಂಗ್ಲೆ ಆಗ್ಬೇಕು, ಅಲ್ಲದೆ ನಾನು ಚಿನ್ನ ತಗೊಳ್ಬೇಕು, ಅದಾಗಬೇಕು, ಇದಾಗಬೇಕು, ಎಲ್ಲ ಆಶೆಯಿಂದ ಇರ್ತಾನೆ. ಪಟಕ್ಕ ಸಾಯ್ತಾನೆ. ಆಶೆಯಿಂದ ಸತ್ತ ಆತ್ಮ ಅದು ಕಾಲೆ ಅಂತ ಆಗ್ತದೆ. ತುಳುವಲ್ಲಿ ಕಾಲೆ ಅಂತ ಹೇಳಿದ್ರೆ ಕಪ್ಪು ಅಂತ ಅರ್ಥ ಇದೆ, ಕಾಲೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅಂತ ಅರ್ಥ ಇದೆ, ಕಾಲೆ ಅಂತ ಹೇಳಿದ್ರೆ ಅದು ಏನಂದ್ರೆ ಮಸುಕು ಮಬ್ಬು ಅಂತ ಅರ್ಥ ಇದೆ. ಒಂದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಈ ಕಾಲೆ ಅದು ಮನೆಯಿಂದ ಹೊರಗೆ ಹೋಗ್ಬೇಕು, ಅದಕ್ಕೆ ಹೆಂಚು ತೆಗೆಯುವಂಥದ್ದು, ಹೆಂಚಿನ ಮನೆ ಆದ್ರೆ, ಮುಳಿ ಆದ್ರೆ ಮುಳಿ ಅದು ತೆಗೆಯುವಂಥದ್ದು, ಸ್ಲ್ಯಾಪ್ ಆದ್ರೆ ಹೊಡಿಲಿಕ್ಕೆ ಆಗುದಿಲ್ಲ ಬಿಡಿ, ಹಾಗೆ ಎಲ್ಲಿದೆ. ಈಗ ಹೊರಗೆ ಹೋಗುವಂತ ಸಂಕಲ್ಪ. ಆಮೇಲೆ ಕಾಲೆ ಕೋಲ ಅಂತ ಇದೆ, ಅದಕ್ಕೆ ಕಾಲೆ ಕೋಲ ಮಾಡುವ ಪದ್ಧತಿ. ಯಾಕೆ ಕಾಲೆ ಕೋಲ ಮಾಡ್ತಾರೆ? ದೊಡ್ಡ ಆಸ್ತಿವಂತ, ಸ್ಥಿತಿವಂತ, 7-8 ಮಕ್ಕಳಿದ್ದಾರೆ, ಅದನ್ನು ಪಾಲು ಮಾಡಿಕೊಡುವಾಗ ತೀರು ಹೋಗಿ ಆಯ್ತು. ಇನ್ನು ಇವರು ಜಗಳ ಮಾಡಿಕೊಳ್ಬಾರ್ದಲ್ಲ, ಅದಕ್ಕೆ ಬುದ್ಧಿವಂತ ತುಳುವ ಕಟ್ಟಿರುವಂತ ವ್ಯವಸ್ಥೆ. ಈ ಕಾಲೆ ಅನ್ನುವಂಥ ಶಕ್ತಿಯನ್ನೇ ಒಬ್ಬ ವ್ಯಕ್ತಿಯ ಮೇಲೆ ಆವಾಹಿಸಿ, ಆ ವ್ಯಕ್ತಿಯ ಕಾಲೆಯಾಗಿ ಇವನ ಆತ್ಮದ ಪ್ರತಿನಿಧಿತ್ವವನ್ನು ಪಡೆದು ಆತ ನುಡಿ ಕೊಡೋದು. ಮಕ್ಕಳೇ, ನೀವು ಹೀಗಿರ್ಬೇಕು, ಈಗ ಒಟ್ಟಿಗೆ ಬದುಕಿದ್ರಿ, ದೈವ ಆರಾಧನೆಗೆ ಬೇಕಾದ ಭೂಮಿಯನ್ನು ಬಿಟ್ಟು ಬಿಡಬೇಕು, ನೀವು ಕೃಷಿಗೆ ಬೇಕಾದ ಭೂಮಿಯನ್ನು ಹಾಗಿಡಬೇಕು, ಪಶುಗಳನ್ನು ನೀವು ಸಾಕಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಒಟ್ಟಿಗಿರ್ಬೇಕು, ಮತ್ತು ಭೂಮಿಯನ್ನು ನೀವು ಹೀಗೆ ಪಾಲು ಮಾಡಿಕೊಳ್ಬೇಕು, ಇಲ್ಲಿ ದುಡಿಯೋವನಿಗೆ ಇಷ್ಟಿರಬೇಕು, ಪಡೆಯೋವನಿಗೆ ಇಷ್ಟಿರಬೇಕು, ಇಂಥದ್ದೆಲ್ಲ ವ್ಯವಸ್ಥೆ ಆಗ್ತದೆ. ಕಟ್ಟಗಡಿ ನಿಮಗೆಲ್ಲ ಸಂತೋಷನಾ? ಆಯಿತು, ಅಲ್ಲಿ ತುಂಬ ಚರ್ಚೆ ನಡೀತದೆ. ಅದು ಹಾಗೆ ಹೀಗೆ ಎಲ್ಲ ಅಲ್ಲಿನ ಮನೆತನ ಸೇರಿ ಸಮಾಧಾನ, ಹಾಗಾದರೆ ನಾನು ನನ್ನ ಲೋಕಕ್ಕೆ ಸೇರ್ಕೊಡ್ತೇನೆ ಅಂತೇಳಿ ಮತ್ತೆ ಸೇರುವಂಥ ವ್ಯವಸ್ಥೆ ಇದೆ. ಕಾಲೆ ಕೋಲ. ಈ ಕಾಲೆ ಅನ್ನುವಂಥದ್ದು ಪರಿಶುದ್ಧ ಆಗುವುದು ಹೇಗೆ? ಈಗ ಅದನ್ನು ಸರಿ ಮಾಡ್ಲಿಕ್ಕೆ ಹೋಗುವುದಿಲ್ಲ ನಮ್ಮವರು. ನಿಜವಾಗಿ ಅಲ್ಲಿ ತಪ್ತಾ ಇದ್ದೇವೆ. ತುಳುವರಲ್ಲಿ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ.
ಹ್ಮ್. ನನ್ನನ್ನು ಸೇರಿಸಿ ಹೇಳುದು. ಹ್ಮ್. ನಾನು ಇನ್ನೊಬ್ಬರಿಗೆ ಬೆರಳು ತೋರಿಸುವಾಗ ನನ್ನಲ್ಲೂ ತಪ್ಪಿದೆ, ಹ್ಮ್. ನನ್ನನ್ನು ಸೇರಿಸಿ ತುಳುವರು ತಪ್ಪಿದರೆ ತುಳುವರಲ್ಲಿ ನಾನು ಒಬ್ಬ. ನಮ್ಮವರೊಬ್ಬರು ತೀರ್ಕೊಂಡ್ರೆ ಆತ ಖಾಲಿ ಆಗೋದು ಸಹಜ ಅಲ್ವಾ, ಧೂಳಪ್ಪ ಅಂತ ಆಗ್ತದೆ ಅಂತೇಳಿದರೆ ಅದನ್ನು ಸುಟ್ಟಾದ್ಮೇಲೆ ಬೂದಿಯನ್ನು ರಾಶಿ ಮಾಡಿ ಅದಕ್ಕೆ ತುಳಸಿ ಹಾಗೆ ಮಾಡಿ ಕಟ್ಟೆ ತುಳಸಿಟ್ಟು ಅಲ್ಲಿಂದ 11 ದಿವಸ 13 ದಿವಸವೂ ನಾವೊಂದು ಸಂಸ್ಕಾರ ಕಾರ್ಯ ಇದೆ. ಏನು ಸಂಸ್ಕಾರ ಕಾರ್ಯ ಏನು ಅಂತ ಹೇಳಿದ್ರೆ, ಆ ಕರ್ಮಾಂಗವನ್ನು ಸ್ವೀಕರಿಸುವ ಮಗನೋ ಅಲ್ಲ, ಮಗ ಇಲ್ಲದ್ರೆ ಇನ್ನೊಬ್ಬನೋ ಹಾಗೆ ತಲೆಗೆ ಬಿಳಿ ಬಟ್ಟೆ ಹಾಕೊಂಡು ಬಾವಿಯಿಂದ ನೀರನ್ನು, ಈಗ ಟ್ಯಾಪ್ ಮಂಗಳೂರಲ್ಲಿ ನೀರು ಬರಬೇಕು, ಇದನ್ನು ಹೊತ್ಕೊಂಡು ಬರೋದು, ತಲೆಯಲ್ಲಿ ಹೊತ್ಕೊಂಡು ಬಂದು ಮನೆಯೊಳಗೆ ಬಂದು ಮನೆಯ ನಡು ಚಾವಡಿಯಲ್ಲಿ ದೀಪ ಇಟ್ಟು, ಮನೆಯ ಮೇಲೆ ದೀಪ ಇಟ್ಟು ಇನ್ನೊಂದು ಮನೆಯ ಮೇಲೆ ದೀಪಕ್ಕೆ ಅಪ್ರದಕ್ಷಿಣವಾಗಿ ಪ್ರದಕ್ಷಿಣೆ ಬಂದು ಆ ಚೊಂಬನ್ನು ಅಲ್ಲಿ ಇಟ್ಟು ಆಮೇಲೆ ಎಲ್ಲರೂ ಹೆಂಗಸರಲ್ಲಿ ಕೂತ್ಕೊಳ್ಳೋದು. ಅಲ್ಲಿ ಲೋಬಾಣ ಇಡ್ತದೆ, ಗೆಂಡಕ್ಕೆ ಲೋಬಾಣ ಹಾಕುವಂಥದ್ದು. ಸೀದಾ ಗಂಡಸರು ಮನೆಯ ಹೊರಾಂಗಣಕ್ಕೆ ಬರ್ತಾರೆ, ಅಂದರೆ ಮಾಡಿನ ಬದಿಗೆ ಮುಖಾಮುಖಿಯಾಗಿ ನಿಲ್ಕೊಳ್ತಾರೆ. ಮುಖಾಮುಖಿಯಾಗಿ ಇಲ್ಲಿ ಕುಟುಂಬದವರು ಆದರೆ ಇಲ್ಲಿ ಅವರ ಬಂಧುಗಳು ಹೀಗೆ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಎರಡೂ ಕೈಗಳನ್ನು ಹೀಗೆ ಇಡಬೇಕು. ಅದಕ್ಕೆ ನಾವು ಹೀಗಿಟ್ರೆ ಕೈ ತೆಗಿ ಮಾರ ನೀನಂತ ಮುರಿ ಇಡುದು ಯಾರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಮುರಿಯ ಇಡುವ ಕ್ರಮ. ಹಾಗೆ ಕೈ ಇಟ್ಟು ಸಂಬಂಧ ಸೂಚಕವಾಗಿ ಮುರಿಯ ಇಡುವಂಥದ್ದು. ಸಂಬಂಧ ಸೂಚಕದ ಹೆಸರಲ್ಲಿ ಹೇಳುದಲ್ಲ. ಇವನಿಗೆ ಏನಾಗಬೇಕು, ಅಜ್ಜ ಆದರೆ ಅಜ್ಜ ಉಲೋ ಅಜ್ಜ, ಮಾವ ಆದರೆ ಉಲೋ ಮಾವ, ಅತ್ತೆ ಆದರೆ ಉಲೋ ಅತ್ತೆ, ತಮ್ಮ ಆದರೆ ಉಲೋ ತಮ್ಮ ಅಂತ ಹೇಳಬೇಕು. ಒಳಗೆ ಹೆಂಗಸರು ಹಾಗೆ ಹೇಳಬೇಕು, ಹೊರಗೆ ಗಂಡಸರು ಹಾಗೆ 3 ಸಾರಿ ಹೇಳಿ ಭೂಮಿಯನ್ನು ನಮಸ್ಕರಿಸಬೇಕು. ಮುಗಿಯಿತು. ಇದೇ ರೀತಿ 11 ದಿವಸವೋ 13 ದಿವಸ ಎಷ್ಟು ದಿನ ಇಡ್ತಾರೆ ಅಷ್ಟು ದಿವಸ ಮಾಡಿ, ಮರುದಿವಸ ಬೆಳಗ್ಗೆ ಅದೇ ರೀತಿ ಮಾಡಿ ನೀರು ಬದಲಿಸಿ, ಆಮೇಲೆ ತುಂಬ ಪದ್ಧತಿ ಇದೆ ನಮ್ಮಲ್ಲಿ. ನೀರಿನಲ್ಲಿ ಪತ್ತುನೆ, ಮಂಜೊಲರಿ ಪತ್ತುನೆ, ನಿರ್ಕುಂಟು ಪತ್ತುನೆ ಅಂತಂದರೆ ಮಡಿವಾಳ ಸಮುದಾಯದವರು ಬಂದು ತುಳುನಾಡಿನಲ್ಲಿ ಮೂಲ ಒಂದು ಶ್ರಾದ್ದ ಕಾರ್ಯಗಳು ಹೇಗಿತ್ತು, ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ತಿಲಹೋಮ ಪಿಂಡ ಪ್ರದಾನಗಳನ್ನು ಮಾಡುವ ಸಂಸ್ಕಾರ ಅಲ್ಲ. ಅದು ಬದಲಾದದಕ್ಕೆ ಯಾರು ಮಾತಾಡುವುದಿಲ್ಲ ಈಗ. ಅದನ್ನು ಸಮರ್ಥಿಸ್ಲಿಕ್ಕೆ ಹೋಗುದಿಲ್ಲ. ಅದೆಲ್ಲ ಬದಲಾಗಿದೆ. ನಮ್ಮ ಯಾವುದು ಧೂಪೆಂತಿದೆಯಾ, ಯಾವುದು ತುಳಸಿ ಕಟ್ಟೆ, ಅದಕ್ಕೆ ಚಪ್ಪೆ ಪೀಲಿ ಅಂತ ಹೇಳುವಂಥದ್ದು, ಕಬ್ಬಿನ ಹಾಗೆ ಇರ್ತದೆ ಅದು ಚಪ್ಪೆ, ಅದಕ್ಕೆ ಪೀಲಿ ಅಂತ ಕರೆಯೋದು. ಅದರ 4 ಕಂಬ ಮಾಡಿ ಅದನ್ನು ಕಟ್ಟಿ ಅದಕ್ಕೆ ಬಟ್ಟೆಯನ್ನು ಕಟ್ಟಿ ನಾವು ಇದು ಹಳದಿ ಅಕ್ಕಿಯನ್ನು ಹಳದಿಯಲ್ಲಿ ಅದನ್ನು ಸೀದಾ ಹಾಕೋದಲ್ಲ, ಉಲ್ಟಾ ಹಾಕೋದು, ತಿರುಗಿ ನಿಂತು ಹಿಂಭಾಗದಿಂದ ಅದಕ್ಕೆ ಪೆದಂಬು ಬಾಡು ಅಂತ ಹೇಳೋದು, ಮಂಜೊಲರಿ ಬಾಡು ಅಂತ. ಇಂಥ ಪದ್ಧತಿ ಎಲ್ಲ ಇದೆ, 3 ಸಾರಿ ಹಾಕುವಂಥದ್ದು. ಇಂಥ ಎಲ್ಲ ಸಂಸ್ಕಾರಗಳನ್ನು ಮಡಿವಾಳ ಸಮುದಾಯದ ಪುರೋಹಿತರು ನಮಗೆ ಮಾಡಿಕೊಟ್ಟಾದ್ಮೇಲೆ ಮತ್ತೆ ಶುದ್ಧ ಆಗಿ ಮಧ್ಯಾಹ್ನ ಸತ್ತ ನಂತರ ದುಃಖವನ್ನು ಬಿಟ್ಟು ಸಿಹಿ ತಿನ್ನುವುದು ಅಂತೇಳಿ, ದುಃಖ ಮದತು ಚೀಪೆ ತಿನ್ಬನೆ ಆಯ್ತಾ. ಅದಕ್ಕಿಂತ ಮೊದಲು ಅದನ್ನು ಕಾಗೆಯಲ್ಲಿ ಸಂಕಲ್ಪಿಸಿರ್ತಾರೆ, ಕಾಗೆಗೆ ನಾವು ಎಡೆ ಇಡುವಂಥ ಪದ್ಧತಿ ಇದೆ. ಅದನ್ನು ಮೊದಲು ಧೂಳಪ್ಪ ಮಾಡೋದು ಅಂತ ಹೇಳಿದೇವಲ್ಲ, ಆ ದಿವಸ ನಾವು ಕುಡಿಯುವಂಥ ಚಾ ತಿಂಡಿ ಅದನ್ನು ಇಡುವಂಥ ಪದ್ಧತಿ ಇತ್ತು. ಕಾಗೆ ಇಡು, ಅದು ಸ್ವೀಕರಿಸ್ತದೆ. ಹೀಗೆ ಆಗಬೇಕು. ಇದು ಆದ ನಂತರ ಕಾಲೆ ಪರಿಶುದ್ಧ ಆಯಿತು, ಅದು ಕುಲೆ ಆಯಿತು. ಅದನ್ನು ರಾತ್ರಿ ಒಳಗೆ ಕರೆದರು. 1 ಎಲೆ ಬಡಿಸುವುದು ಸ್ಪಷ್ಟ ಇದೆ, 16 ಎಡೆ ಬಡಿಸುವುದಿಲ್ಲ, 1 ಎಲೆ ಕುಲೆಕ್ಕೆ ಬಳಸುನೆ. ಅಲ್ಲಿ ಅವನಿಗೆ ಬೇಕಾದಂಥ ಆಭರಣಗಳನ್ನು ಇಟ್ಟು ಆರಿಸಿ ಒಳಗೆ ಕರೆದಾಯಿತು. ಒಳಗೆ ಕರೆದಾದ ನಂತರ ಎಲ್ಲರೂ ಊಟ ಆಯಿತು. ಅದು ಕೂಡ ಒಬ್ಬ ವ್ಯಕ್ತಿ ಊಟ ಮಾಡಿದರೆ ಹೇಗೆ, ಬಾಗಿಲು ಬಡಿದು ಮತ್ತೆ ತೆಗೆದು ಇನ್ನೊಮ್ಮೆ ಬೇಕಾದರೆ ಅಡುಗೆ ಊಟ ಬೇಕು ಅಂತಂದರೆ ಮತ್ತೊಮ್ಮೆ ಬಡಿಸಿ ಕಲ್ಪನೆ ಇದು. ಆಮೇಲೆ ಬಡಿಸುವಂಥ ಪದ್ಧತಿ ಇದೆ. ಆಮೇಲೆ ಅಲ್ಲಿನ ತಂಬಿಗೆ ನೀರು ತೆಗೆದು ಮನೆ ಎದುರು ದಾರಂದ್ರಕ್ಕೆ ಬಂದು ಮನೆಗೆ ಬೆನ್ನು ಹಾಕಿ ನಿಂತು ನೀರನ್ನು ಮಾಡಿಗೆ ಚಿಮುಕಿಸಿ ಸ್ವಲ್ಪ ಹೊರಗೆ ಚಿಮುಕಿಸಿ ಇನ್ನು ಊಟ ಕೇಳ್ಬೋದು ಅಂತ ಹೇಳಿ ಇದೆಲ್ಲ ಆಚರಣೆಗಳು ತುಂಬ ಚಂದ ಇದೆ. ಆಯ್ತಾ. ಈ ರೀತಿ ಆದಂಥ ಕುಲೆ 12 ಸಂಕ್ರಾಂತಿ ದೈವಗಳಿಗೆ ಕುಟುಂಬದ್ದು. 16ನೇ ದಿವಸ ಆಮೇಲೆ ಸೂತಕ ಹೋಯ್ತಲ್ಲ, ಸತ್ತ ಸೂತಕ ಹೋಯ್ತು. ಅದ ನಂತರ 12 ಸಂಕ್ರಾಂತಿ ದೈವಗಳಿಗೆ ಪೂಜೆ ಆಗಬೇಕು. ಆಮೇಲೆ ಮನೆಯಲ್ಲಿ ಆ ಕುಟುಂಬದ ಮನೆಯಲ್ಲಿ ಭೂತೊಳೆಗೆ ಅಂತ ಇದೆ, ಅದಕ್ಕೆ ಭೂತೊಳೆಗೆ ಅಂತ ಹೇಳೋದು. ಪ್ರತಿ ಸಂಕ್ರಾಂತಿ ಮಾಡುವ ಸೇವೆಗೆ ಭೂತೊಳೆಗೆ ಸೇವೆ ಅಂತ ಹೇಳೋದಿಲ್ಲ. ಇನಿ ಎಂಗೆಲ್ಲ ಭೂತೋಗಿ ಸಂಕ್ರಾಂತಿ ಕರಿಪೇರೆ ಅಂತ ಹೇಳೋದಿಲ್ಲ. ಇನಿ ಎಂಗೆಲ್ಲ ಕುಟುಂಬದ ತಂಬಿಲ್ಲ, ನಮ್ಮ ಕುಟುಂಬದ ತಂಬಿಲ್ಲ,
ಕುಟುಂಬದ ಸಂಕ್ರಾಂತಿ ಕರಿತಾರೆ ಅಷ್ಟೇ. ಹ್ಮ್. ಸಂಕ್ರಾಂತಿ ಮಾಡೋದಕ್ಕೆ. ವರ್ಷಕ್ಕೊಮ್ಮೆ ಭೂತಳಿಗೆ ಅಂತ ಹೇಳಿದ್ರೆ ಏನು, ಈ ಏನು ಆತ್ಮ ಇದೆ ಅದು ಕಾಲೇ ಹೋಗಿ ಕುಲಾಯನಾಗಿದೆ. ಹ್ಮ್. ಅದು 12 ಸಂಕ್ರಾಂತಿಯ ದೈವಗೆ ಸಲ್ಲಿ ಸೇವೆಯಲ್ಲಿ ಇದು ಭೂತವಾಗಿ ಪರಿವರ್ತನೆ ಆಗಿ ಹ್ಮ್. ತನ್ನ ರಕ್ಷಿಸಿಕೊಂಡು ಬರ್ತಾ ಇರುವಂತ ಗುರು ಹಿರಿಯರ ಅವರಿಗೆ ಸೇರಿಸುವಂಥದ್ದು, ಅವರೊಟ್ಟಿಗೆ ಸೇರಿಸಿ ಅದನ್ನು ಎಲ್ಲಿಗೆ ಸೇರಿಸುವುದು, ಕುಟುಂಬದ ಯಜಮಾನ, ಕುಟುಂಬದ ಧರ್ಮದೈವ ಆತನೇ ಪರಮಾತ್ಮ ಪಂಜುರ್ಲಿ, ಆತನ ಪಾದಕ್ಕೆ ಸೇರಿಸುವುದು. ಹ್ಮ್. ಅದಕ್ಕೆ ಆತನ ಕೋಣೆಗೆ ಭೂತೊಟ್ಟ್ಯ, ಹ್ಮ್. ಭೂತಗಳ ಕೊಟ್ಟ್ಯ. ಆಯ್ತಾ? ಈಗೇನಾಗಿದೆ, ಎಲ್ಲವನ್ನು ಭೂತ ಅಂತಲೇ ಕರೆಯುವಂತ. ಇದು ವ್ಯತ್ಯಾಸ, ದೈವ ಇದು ಮತ್ತೆ ವ್ಯತ್ಯಾಸ. ಹ್ಮ್. ಹೇಗೆ ಅಂತ ಹೇಳ್ತೇನೆ. ಹ್ಮ್. ಅದಕ್ಕೆ ಇನ್ನೊಂದು ತಮಾಷೆ ಉದಾಹರಣೆ ಹೇಳ್ತೇನೆ. ಒಬ್ಬ ಬೆಳ್ಳಗಿದ್ದವ ಸ್ವಲ್ಪ ಹೀಗೆ ಉತ್ತರೀಯವನ್ನು ಕಟ್ಕೊಂಡು ಹೋದ್ರೆ, ಬಟ್ಟೆಯನ್ನು ಕಟ್ಕೊಂಡು ಹೋದ್ರೆ ಸ್ವಲ್ಪ ನಾಮೇಲೆ ದಾನೆ ಭಟ್ರೆ ಅಂತ ಕರೆಯುವಂತ ನಮ್ಮಲ್ಲಿ. ಅವ ಭಟ್ರ, ಭಟ್ರಿಗೂ ಭಟ್ರ ವೇಷಕ್ಕೂ ವ್ಯತ್ಯಾಸ ಇಲ್ವಾ? ಹ್ಮ್. ಭಟ್ರು ಭಟ್ರೆ ಅಲ್ವಾ? ಹೌದು. ತ್ರಿಕಾಲ ಸಂಧ್ಯಾ ವಂದನೆ ಮಾಡುವವ, ಬೆಳಗ್ಗೆ ಪ್ರಾತಃ ಕಾಲಕ್ಕೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಆಯ್ತಾ ಶುಚಿರ್ಭೂತನಾಗಿ ಮಂತ್ರ ಗಾಯತ್ರಿ ಅಷ್ಟಾಕ್ಷರಿ ಪಂಚಾಕ್ಷರಿನ ಮಾಡುವ, ಜಪಿಸುವವ, ಅವರು ನಿಜವಾಗಿ ಬ್ರಾಹ್ಮಣರು ಅಲ್ವಾ? ಬ್ರಾಹ್ಮಣರಾಗಿ ವೇಷ ಕಟ್ಟಿದ್ದನ್ನು ಹಾಗೆ ಹೇಳಿಕ್ಕೆ ಆಗ್ತದೆ? ಅದಕ್ಕಿದ್ದಕ್ಕೂ ಒಟ್ಟಿಗೆ ಭಟ್ರಾಗಿ ಕಾಣುತ್ತಾನೆ, ಭಟ್ರು ಅಂತ ಹೇಳಿಕ್ಕೆ ಆಗ್ತದ? ಅದು ಆತ್ಮ ಪರಮಾತ್ಮ ಆಗಿದೆ, ದೈವ ಭೂತಾತ್ಮ ಆಗಿದೆ, ಅದನ್ನು ದೈವಕ್ಕೆ ಹೋಲಿಸ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಅದು ಏನು, ಅವರನ್ನು ಹೇಗೆ, ಅವರಿಗೂ ಆರಾಧನೆ ಇದೆ, ಈ ಭೂತಗಳಿಗೆ ಆರಾಧನೆ ಏನು? ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲದಿದ್ರೆ, ಅಜ್ಜ ನಿಂಗೆ ಬಂಗುಡದಾಗ ಹಚ್ಬಿಡ್ತೇನೆ ಪದಾರ್ಥ, ನಿಕ್ಕ ಬಂಗುಡದಾಗ ಹಚ್ಬುದೀಪೆ ಒಂದು ಕಡು ಬಿಡ್ತೇನೆ ಪದಾರ್ಥ, ಮೀನಿನ ಪದಾರ್ಥ ಇರ್ತೇನೆ, ಮಕ್ಕಳಿಗೆ ರೋಗದ ಒಂದು ಹರಕೆ, ಅದು ಮನೋವಿಜ್ಞಾನ ಅಂತೇಳಿ ಗುಣ ಆಗ್ತದೆ ಅಂತೇಳಿ ದೊಡ್ಡ ಕಟ್ಟಿರುವೆಗಳು ಬಂತು. ನಿಂಗೆ ಅಜ್ಜ ನಿಮ್ಗೆ ನಾನು ತೇಡೆ ಮೀನಿನ ಪದಾರ್ಥ ಇರ್ತೇನೆ, ಆಯ್ತು. ಅಂದ್ರೆ ಇವರಿಗೆ ಅದು ಆಸೆ ಇರ್ತದೆ, ಆಸೆ ಈಡೇರಿದ ಇವರಿಗೆ ಜ್ವರ ಬಂದಿರ್ತದೆ, ಆಯ್ತಾ? ಅದು ಗುಣ ಆಗ್ತದೆ. ನಾನು ಹೇಳದ ಅದೊಂದು ಮನೋವಿಜ್ಞಾನ. ಕಾಲೆಗೋ ಇದು ಕುಲೆತ್ತ ಮದಿಮೆ ಅಂತಿದೆ, ಮದುವೆ ಮಾಡುವಂಥದ್ದು. ಅದು ಯಾಕೆ? ಅದು ಕೂಡ ಮನೋವಿಜ್ಞಾನ. ಆ ಹೆಣ್ಣಿಗೆ ತನ್ನ ತಂಗಿ, ಅಕ್ಕ, ಈ ಬಾಂಧವ್ಯಗಳು, ನನಗೆ ಮದುವೆ ಆಗಿದೆ, ಸತ್ತೋದ ಅಕ್ಕನಿಗೆ ಮದುವೆ ಆಗ್ಲಿಲ್ಲ, ಇಂಥ ಭಾವನೆಗಳಿಂದ ಅವಳಿಗೆ ಅದೊಂದು ವೈಬ್ರೇಷನ್ ಆಗಿ ಬಂದು, ವೈಬ್ರೇಷನ್ ಎಲ್ಲ ದೈವವೇ, ಅವ್ರ ಮನಸ್ಸಿನ ಒಳಗಡೆ ಏನಿರುತ್ತೆ ಅದಕ್ಕೊಂದು ಪರಿಹಾರ. ಅಸಮತೋಲನ ಸ್ಥಿತಿ, ಅದನ್ನು ಸಮತೋಲನಕ್ಕೆ ತರುವ ಒಂದು ಪರಿಸ್ಥಿತಿಯ ವ್ಯವಸ್ಥೆಗೆ ಅದು ಪರಿಹಾರ ಅಂತ ಹೇಳ್ತೇವೆ ಅಲ್ವಾ? ಅದು ಆದ್ರಿಂದ ಭೂತ 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 ಅಂತ ಹೇಳಿದ್ರೆ ಭೂತಾರಾಧನೆ ಸ್ಪಷ್ಟವಾಗಿದೆ. ಹಾಗಾದ್ರೆ ಇವರು ಏನನ್ನು ಗ್ರಹಿಸಿ ಇವುಗಳಿಗೆ ಭೂತಾರಾಧನೆ ಅಂತ ಹೇಳಿದ್ರು? ಇದು ಬೇಕಲ್ಲ. ಇಲ್ಲಿ ಅಧ್ಯಯನಕ್ಕೆ ಬಂದಾಗ ಪಾಶ್ಚಾತ್ಯರು ಕಲ್ಲುರುಟಿ ದೈವಕ್ಕೆ, ಕಲ್ಕುಡ ದೈವಕ್ಕೆ, ಇಲ್ಲಿ ವ್ಯಕ್ತಿ ಹೋಗಿ ಶಕ್ತಿಯಾದ ದೈವಗಳಿಗೆ ನೇಮಕೋಲ ನಡೆದಾಗ ಅಲ್ಲಿನ ಕಥೆಗಳನ್ನು ಕೇಳ್ತಾರೆ. ಅವಾಗ ಇವ್ರಿಗೆ ಗೊತ್ತಾಯ್ತು, ಹೌದು ಇವರು ಮನುಷ್ಯರಾಗಿದ್ರು, ಇವರಿಗೆ ಸತ್ರು, ಸತ್ ಮೇಲೆ ದೈವತ್ರು ಅವರು ಅಂತ ಹೇಳಿದ್ರೆ ಇವರನ್ನು ಭೂತ ಭೂತ ಅಂತೇಳಿ ಇದನ್ನು ಎಲ್ಲದಕ್ಕೂ ಸೇರಿಸಿದ್ರು. ಜುಮಾದಿನೂ ಭೂತ ಆಯ್ತು, ಜಾರಂದಾಯನು ಭೂತ ಆಯ್ತು, ಪಂಜುರಿನೂ ಭೂತ ಆಯ್ತು, ಒಟ್ಟು ಭೂತಾರಾಧನೆ ಅಂತ ಆಯ್ತು. ನಾವ್ ಹೇಳುದು ಎಕ್ಕಾರು ಗುಡ್ಡೆಸಾನ ಇದೆ, ಅಲ್ಲಿ ಒರಿ ಉಳ್ಳಾಯ ಧರ್ಮದೈವ ಐವೇರು ಸತ್ಯೋಳು ಅಂತ ಕರೀತಾರೆ. ಎಲ್ಲಾದ್ರೂ ಒರಿ ಉಳ್ಳಾಯ ಧರ್ಮದೈವ ಐವರು ಭೂತೋಳು ಅಂತ ಬರೆದ್ರೆ ಸಹಿಸ್ತಾರ? ಇಲ್ಲ. ಆಗ್ತದ? ಸತ್ತವರು ಭೂತ ಆಗುವುದಂತಿದ್ರೆ, ಕರೆಯುವುದಂತಿದ್ರೆ ಎಲ್ಲರನ್ನ ಕರೀಬಹುದಲ್ಲ. ಅದೊಂದು ನಂಬಿಕೆ ಅಲ್ಲಿ ಕಣ್ಣಿಗೆ ಕಾಣುತ್ತದೆ. ನಾವು ಹಾಗೆ ಕರೆದ್ರೆ ಇವರಿಗೆ ಬಿಡ್ತಾರ, ಇವರು ಹೇಳ್ತಾರ? ತಪ್ಪು ಅಂತೇಳಿ ನಾನು ಹೇಳುವಂಥದ್ದು. ಯಾಕೆ? ಈಗ ಮೊದಲೆಲ್ಲ ವಾಡಿಕೆಯಲ್ಲಿತ್ತು, ಮೊದಲು ಒಂದು ಜನಾಂಗವನ್ನ ಶೋಷಿತ ಸಮುದಾಯ ಇತ್ತು, ಅವರ ಜನಾಂಗದ ಹೆಸರು ಹೇಳಿ ಕರೀತಾ ಇದ್ರು, ಅವರಿಗೆ ನೋವು ಮಾಡ್ತಾ ಇದ್ರು. ಈಗ ನಮ್ಮ ಅಂಬೇಡ್ಕರ್ ಸಂವಿಧಾನ, ಆ ಸಂವಿಧಾನದಲ್ಲಿ ಅವರಿಗೆ ರಕ್ಷಣೆ ಉಂಟು. ಅದನ್ನು ಹೇಳಿದ್ರೆ ಈಗ ಕಾನೂನಾತ್ಮಕ ಅಪರಾಧ ಆಗ್ತದೆ. ನೋಡುವವರು ಹೇಳಿ ಆಗ್ತದ? ಹೇಳಿಕ್ಕೆ ಆಗುದಿಲ್ಲಲ್ಲ. ಹಾಗಾದ್ರೆ ನಮ್ಮ ವಾಡಿಕೆಯಿಂದ ಬಂದಿದೆ ಅವರನ್ನು ಹಾಗೆ ಕರೆಯುವಂಥದ್ದು, ನಾವು ಹಾಗೆ ಕರಿತೇವೆ ಅಂತ ಹೇಳಿದ್ರೆ ಆಗ್ತದ? ಆಗುದಿಲ್ಲ. ಹಾಗಾದ್ರೆ ವಾಡಿಕೆಯಲ್ಲಿ ಬಂದಿದೆ ಅಂತ ಆದ ತಕ್ಷಣ ಅದನ್ನು ಸತ್ಯ ಅಂತ ಹೇಳಿಕ್ಕೆ ಆಗುದಿಲ್ಲಲ್ಲ. ಸತ್ಯ ಏನಿದೆ ಆ ಸತ್ಯವನ್ನು ಮಾತ್ರ ಸತ್ಯ ಅಂತ ಹೇಳಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆದ್ರಿಂದ ಭೂತಾರಾಧನೆ ಅನ್ನುವಂಥದ್ದು ಮತ್ತು ಸತ್ಯಾರಾಧನೆ ಅನ್ನುವಂಥದ್ದು, ದೈವಾರಾಧನೆ ಅದು ಪ್ರತ್ಯೇಕ ಇದೆ. ನಾನು ಹೇಳೋದು ಅದೇ ರೀತಿ ವಿಂಗಡಿಸಬೇಕು. ಈಗ ಇನ್ನೊಂದು ಹೇಳುವಂಥದ್ದು, ಒಬ್ಬ
ಡಾಕ್ಟ್ರೇಟ್ ಪಡೆಯುವಂಥದ್ದು. ಈಗ ಸಿಕ್ಕವರಿಗೆ ಡಾಕ್ಟ್ರೇಟ್ ಕೊಡುವಂತಿದೆ. ಡಾಕ್ಟರ್ ಇವ ಮಾಡಿದ್ದೇನಿಲ್ಲ ಅಂತೇಳಿ ಒಂದು 25,000 50,000 1 ಲಕ್ಷ ಕೊಟ್ಟು ಡಾಕ್ಟ್ರೇಟ್ ಕೊಡ್ತಾರೆ. ಇವ ಡಿಗ್ರಿಯನ್ನು ಮುಗಿಸಿ MA ಮುಗಿಸಿ ಏನು ಪ್ರಬಂಧಗಳನ್ನೆಲ್ಲ ಬರೆದು, ಹಾಗಾದ್ರೆ ಅವನ ಡಾಕ್ಟ್ರೇಟಿಗೆ ಅರ್ಥ ಏನು? ಕಾಸಿಗೆ ಕೊಡುದಾದ್ರೆ ಅವನ ಡಾಕ್ಟ್ರೇಟಿಗೆ ಅರ್ಥ ಏನು? ವ್ಯತ್ಯಾಸ ಇಲ್ವಾ ಅದಕ್ಕೆ? ಆ ಡಾಕ್ಟ್ರೇಟಿಗೂ ಈ ಡಾಕ್ಟ್ರೇಟಿಗೂ. ನನಗೆ ತುಂಬಾ ಮಂದಿ ಹೇಳಿದ್ರು, ಕತ್ತಲ್ ಸರ್ ನಿಮಗೆ ಕೊಡ್ತೇವೆ. ನಾನು ಬೇಡ ಅಂತ ಹೇಳಿದೆ. ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟ್ರೇಟ್ ಪದವಿ ಕೊಡಿ ನಂಗೆ. ಅದು ನನ್ನ ಅರ್ಹತೆಯನ್ನ, ನನ್ನ ಯೋಗ್ಯತೆಯನ್ನ ಜನರಿಗೆ ತಿಳಿಸಿ ಆಮೇಲೆ ಕೊಡಿ. ಬೇರೆ ಬೇರೆ ತುಂಬಾ ಬಂದಿದೆ ನಂಗೆ, ಬೇರೆ ಬೇರೆ ಕೆಲವರು ಇದ್ದಾರೆ, ಅವ್ರು ಹೇಳಿದ್ರು. ಆದ್ರೆ ಅದು ಬೇಡ ಅಂತ ಹೇಳಿದ್ರು. ಅದೇ ರೀತಿ ನಾನು ಹೀಗೆ ಕಿಸೆಯಿಂದ ಕೊಡುವ ಡಾಕ್ಟ್ರೇಟಿಗೂ ಸಾಧನೆ ಡಾಕ್ಟ್ರೇಟಿಗೂ ಮತ್ತು ವೈದ್ಯಕೀಯ ಏನು ಕಲಿತು ಡಾಕ್ಟರ್ ಆದದ್ದಕ್ಕೂ ವ್ಯತ್ಯಾಸ ಇಲ್ವಾ ಸರ್? ಆ ಡಾಕ್ಟರ್ ಮತ್ತು ಬೇಡ, ಆ ಡಾಕ್ಟರ್ ಮತ್ತು ಈ ಡಾಕ್ಟರ್ ಒಂದೇಯಾ? MBBS ಡಾಕ್ಟರ್ ಮತ್ತು ಈ ಡಾಕ್ಟರ್ ಒಂದೇಯಾ? ಅಲ್ಲಲ್ಲ. MBBS ಡಾಕ್ಟರ್ನ ಎದುರು ಮಾತ್ರ ಡಾಕ್ಟರ್ ಬರೆಯಕ್ಕೆ ಅವಕಾಶ, ಬಾಕಿ ಬರೀಲಿಕ್ಕೆ ಉಂಟ ಸರ್? ಬರೀಬಾರ್ದಲ್ಲ, ತಪ್ಪಲ್ಲ. ಅದೇ ರೀತಿ ನಮ್ಮ ದೈವಗಳೆದುರು ಮಾತ್ರ ದೈವಗಳಂತ ಬರೀ, ಅದನ್ನು ಇದಕ್ಕೆ ಭೂತವನ್ನು ನಮ್ಮ ದೈವಗಳಿಗೆ ಸೇರಿಸಬೇಡಿ ಅಂತ ಹೇಳೋದು. ಅರ್ಥ ಆಯ್ತು.